ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ನಿಮಗೆಲ್ಲರಿಗೂ ಒಂದು ಬಂಪರ್ ಗಿಫ್ಟನ್ನು ರಾಜ್ಯ ಸರ್ಕಾರ ಕೊಡೋಕ್ಕೆ ರೆಡಿಯಾಗಿದೆ. ಹಾಗೂ ಕೇಂದ್ರ ಸರ್ಕಾರ ಸೇರಿದಂತೆ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ನೀವು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ DA ಹೆಚ್ಚಳದ ಶುಭ ಸುದ್ದಿ ಆದಷ್ಟು ಶೀಘ್ರದಲ್ಲೇ ಸಿಗತ್ತೆ. ಇದೇ ವಾರದ ಅಂತ್ಯದ ಒಳಗಾಗಿ, ಈ ದಿನ ರಾತ್ರಿ ಒಳಗಾಗಿ ಅಥವಾ ಮುಂದಿನ ವಾರದಲ್ಲಿ ನಿಮ್ಮ DA ಹೆಚ್ಚಳ ಆಗತ್ತೆ. DR ಹೆಚ್ಚಳ ಆಗಿ ನಿಮ್ಮ ಸಂಬಳ ಹಾಗೂ ಪಿಂಚಣಿಗಳು ಹೆಚ್ಚಳ ಆಗುವಂತಹ ಒಂದು ಶುಭ ಸುದ್ದಿ ಸಿಗ್ತಾ ಇದೆ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಏಪ್ರಿಲ್ ತಿಂಗಳ ಅಂತ್ಯದ ಒಳಗಾಗಿ ನಿಮ್ಮ ಸಂಬಳ ಪಿಂಚಣಿಗಳು ಹೆಚ್ಚಳ ಆಗತ್ತೆ. ನೀವು ನಿರೀಕ್ಷೆ ಮಾಡ್ತಾ ಇದ್ದಂತಹ ಶುಭ ಸುದ್ದಿ, DA ಹೆಚ್ಚಳದ ಶುಭ ಸುದ್ದಿ ಇನ್ನೇನು ಸಿಗ್ತಾ ಇದೆ, ಫಿಕ್ಸ್ ಅಂತಲೇ. ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, DA ಹೆಚ್ಚಳ, ತುಟ್ಟಿ ಭತ್ಯೆ ಹೆಚ್ಚಳ ಏಪ್ರಿಲ್ ತಿಂಗಳಲ್ಲಿ ಸಿಗೋದು ಫಿಕ್ಸ್. ಈಗ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲೇ ಸಿಗ್ತಾ ಇತ್ತು DA, ಆದರೆ ಈಗ ಏಪ್ರಿಲ್ ಆದರೂ ಸಿಕ್ಕಿಲ್ಲ. ಅದಕ್ಕೆ ಏನು ಕಾರಣ? ಸುಮಾರಷ್ಟು ಕಾರಣಗಳಿದ್ದಾವೆ. DA ಹೈಕ್ ಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್, ಕೇಂದ್ರೀಯ ಸರ್ಕಾರಿ ನೌಕರರ ಕಾತುರದಿಂದ ಕಾಯ್ತಾ ಇದ್ದಂತಹ DA ತುಟ್ಟಿ ಭತ್ಯೆ ಹೆಚ್ಚಳ ಇದೇ ತಿಂಗಳಲ್ಲಿ ಜಾರಿಗೆ ಬರುವಂಥ ಸಾಧ್ಯತೆ ಹಾಗೂ ಖಚಿತತೆ ಇದೆ. ಈ ತಿಂಗಳು DA ಸಿಗೋದು ಫಿಕ್ಸ್ ಅಂತ ಮಾಹಿತಿಗಳು ಬರ್ತಾ ಇದೆ. ಸಾಮಾನ್ಯವಾಗಿ ಮಾರ್ಚ್ ತಿಂಗಳಲ್ಲಿ ಸರ್ಕಾರ ಇದನ್ನು ಪ್ರಕಟಿಸುತ್ತೆ, ಘೋಷಣೆ ಮಾಡುತ್ತೆ. ಆದರೆ ಈಗ ಏಪ್ರಿಲ್ ತಿಂಗಳಾದರೂ ಕೂಡ ಇದುವರೆಗೂ DA ಘೋಷಣೆಯನ್ನು ಮಾಡಿಲ್ಲ. ಈ ವಿಳಂಬಕ್ಕೆ ಸುಮಾರಷ್ಟು ರೀಸನ್ಗಳಿದೆ. ಆ ರೀಸನ್ಗಳನ್ನು ನಾವು ನೋಡ್ತಾ ಹೋದರೆ, ಕೇಂದ್ರ ಸರ್ಕಾರ ಏಪ್ರಿಲ್ನಲ್ಲಿ ಖಂಡಿತವಾಗಿಯೂ ಜಾರಿ ಮಾಡುತ್ತೆ ಅನ್ನೋ ಒಂದು ಸಾಧ್ಯತೆಗಳು ಇದೆ. ಅದರ ಬಾಕಿ ಹಣವನ್ನು ಕೂಡ ಏಪ್ರಿಲ್ ತಿಂಗಳಲ್ಲೇ ಪಾವತಿ ಮಾಡುವಂಥ ಸಾಧ್ಯತೆಗಳು ಇದೆ ಅಂತ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಸುಮಾರು 1 ಕೋಟಿಗೂ ಹೆಚ್ಚು ಇರುವಂತಹ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರು ಕಾತುರದಿಂದ ಕಾಯುತ್ತಿರುವಂತಹ ತುಟ್ಟಿ ಭತ್ಯೆ ಹೆಚ್ಚಳ, DA ಹೆಚ್ಚಳ, DR ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಸಿಗೋಂಥ ಸಾಧ್ಯತೆಗಳು ಇದೇ ವಾರದಲ್ಲಿ ಇದೆ ಅಂತ ಹೇಳ್ಬೋದು. ಅಂದರೆ ನೆಕ್ಸ್ಟ್ ವಾರದಲ್ಲಿ ಇದೆ ಅನ್ಬೋದು. ಏಪ್ರಿಲ್ ಮೊದಲ ವಾರದಲ್ಲೇ ಈ ಸಂಬಂಧ ಅಧಿಸೂಚನೆ ಹೊರಬರಬಹುದು ಅನ್ನೋ ನಿರೀಕ್ಷೆಗಳಿತ್ತು. ಆದರೆ ಇವತ್ತು ಆಲ್ರೆಡಿ ಶನಿವಾರ ಆಗಿದೆ. ಇವತ್ತು ಸಂಜೆ 8 ಗಂಟೆ ಒಳಗೆ ಏನಾದರೂ ಹೊರಬೀಳ್ದೇ ಇದ್ದರೆ ಸೋಮವಾರ ಅಥವಾ ಮಂಗಳವಾರ ಅಂತೂ ಖಂಡಿತವಾಗಿಯೂ DA ಹೆಚ್ಚಳದ ಶುಭ ಸುದ್ದಿ ಸಿಗತ್ತೆ ಅಂತ ಹೇಳಿ ಬಲ್ಲ ಮೂಲಗಳಿಂದ ತಿಳಿಸಿದೆ. DA ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ 58% DA ಇದೆ. ಅದು 2% ಅಥವಾ 3% ಹೆಚ್ಚಳ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ. ಅಖಿಲ ಭಾರತ ಗ್ರಾಹಕರ ಬೆಲೆ ಏರಿಕೆ ಸೂಚ್ಯಂಕದ ಪ್ರಕಾರ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಕನಿಷ್ಠ 4-5% DAಯನ್ನು ಹೆಚ್ಚಳ ಮಾಡಿದ್ರೆ ಮಾತ್ರ ಈಗಿನ ಬೆಲೆ ಏರಿಕೆಯಿಂದ ಬಚಾವಾಗೋಕ್ಕೆ ಸಾಧ್ಯ. ನಿಮಗೆ ಗೊತ್ತಿದ್ದ ಹಾಗೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧಗಳು ನಡೀತಾ ಇದೆ. ಯುದ್ಧದಿಂದಾಗಿ ಬೆಲೆಗಳು ಹೆಚ್ಚಳ ಆಗಿದೆ. ಈ ಬೆಲೆ ಏರಿಕೆಗೆ ಹೊಂದಾಣಿಕೆ ಆಗಬೇಕು ಅಂದರೆ ಕನಿಷ್ಠ 4-5% DAನ್ನಂತೂ ಹೆಚ್ಚಳ ಮಾಡಲೇಬೇಕು. ಆ ಹೆಚ್ಚಳ ಮಾಡಿದಾಗ ಮಾತ್ರ ನೌಕರರಿಗೆ ಉಪಯೋಗ ಆಗುತ್ತೆ. ಸಾಮಾನ್ಯವಾಗಿ DA ಪರಿಷ್ಕರಣೆ ಮಾಹಿತಿಯನ್ನು ಮಾರ್ಚ್ ತಿಂಗಳಲ್ಲೇ ಘೋಷಣೆ ಮಾಡ್ತಾರೆ. ಆದರೆ ಈ ಬಾರಿ ಇನ್ನೂ ಅಧಿಕೃತವಾಗಿ ಯಾವುದೇ ಘೋಷಣೆ ಮಾಡಿಲ್ಲ. ಒಂದು ರೀಸನ್ ಏನು ಅಂದರೆ, ಇನ್ನು ಕೇಂದ್ರದ ಲೋಕಸಭಾ ಅಧಿವೇಶನ ನಡೀತಾ ಇದೆ. ಅಧಿವೇಶನ ಮುಕ್ತಾಯ ಆದ ನಂತರ ಕೇಂದ್ರ ಸಚಿವ ಸಂಪುಟ ಸಭೆ ಸೇರಿ ಈ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವಂಥ ಸಾಧ್ಯತೆಗಳಿದೆ. ಅದ್ರ ಜೊತೆಯಲ್ಲಿ ಇನ್ನೂ ಕೆಲವೊಂದು ಕಾರಣಗಳಿದೆ.
ಸರ್ಕಾರದ ನೋಟಿಫಿಕೇಷನ್ ಜನವರಿ 1, 2026ರಿಂದಲೇ ಪೂರ್ವಾನ್ವಯವಾಗುವಂತೆ ಅರಿಯರ್ಸ್ಗಳು ಸಿಗತ್ತೆ. ವಿಳಂಬಕ್ಕೆ ಹಲವಾರು ಕಾರಣಗಳಿದೆ. ಆ ಕಾರಣಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ 8th ಪೇ ಕಮಿಷನ್ ಜಾರಿಯಲ್ಲಿ ಒಂದು ಕಾರಣ ಅಂತಲೇ ಹೇಳ್ಬೋದು. DA ಹೆಚ್ಚಳವನ್ನು ಪಾವತಿಸುವಲ್ಲಿ ವಿಳಂಬವಾಗುವುದಕ್ಕೆ ಸಾಮಾನ್ಯವಾಗಿ ಒಂದು 5 ರೀಸನ್ ಇದೆ. ಅದರಲ್ಲಿ 8ನೇ ವೇತನ ಆಯೋಗ 8th ಪೇ ಕಮಿಷನ್ ಜಾರಿಯಲ್ಲಿ ಇರೋದರಿಂದ DA ಹೊಂದಾಣಿಕೆಯನ್ನು ಹೊಸ ವೇತನ ರಚನೆಗೆ ಅನುಗುಣವಾಗಿ ಹೊಂದಾಣಿಕೆ ಮಾಡಬೇಕು. ಅದನ್ನು ಅಧಿಕೃತವಾಗಿ ಜಾರಿಗೆ ತರುವಂಥ ಮುನ್ನ DA ಹೆಚ್ಚಳದ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತಾರೆ. ವಿಶ್ಲೇಷಿಸಿ ಆಡಳಿತಾತ್ಮಕವಾಗಿ ಹಲವಾರು ಪ್ರಕ್ರಿಯೆಗಳನ್ನು ಆಡಿಟನ್ನು ಮಾಡಬೇಕಾಗಿದೆ. ಇದು DA ಘೋಷಣೆಗೆ ವಿಳಂಬ ಆಗ್ತಾ ಇದೆ ಅಂತ ಇದರಲ್ಲಿ ಒಂದು ಕಾರಣ ಹೇಳ್ಬೋದು. ಮತ್ತೊಂದು ಕ್ಯಾಬಿನೆಟ್ ಅನುಮೋದನೆ. ಆಗಲೇ ನಾನು ಹೇಳಿದ ಹಾಗೆ ಕೇಂದ್ರ ಕ್ಯಾಬಿನೆಟ್ ಸಭೆ ಸೇರಿ ಅದರ ಅನುಮೋದನೆ ಅವಶ್ಯಕತೆ ಇದೆ. DA ಪರಿಷ್ಕರಣೆಯ ಮೊತ್ತ ಅಧಿಕವಾಗಬೇಕು ಅಂದರೆ ಅದರ ಫಲಾನುಭವಿಗಳು ಸುಮಾರು 1 ಕೋಟಿಗೂ ಜಾಸ್ತಿ ಇದ್ದಾರೆ. ಹಣಕಾಸು ಇಲಾಖೆಯ ಹಲವಾರು ಸುತ್ತಿನ ಪ್ರಕ್ರಿಯೆಯನ್ನು ಪರಿಶೀಲಿಸಿದ ನಂತರ ಕೇಂದ್ರ ಸಚಿವ ಸಂಪುಟ ಅನುಮೋದನೆಗಾಗಿ ಕಳಿಸಬೇಕಾಗತ್ತೆ. ಅಲ್ಲದೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಹಲವಾರು ಇಲಾಖೆಗಳು ಪುನರ್ ಪರಿಶೀಲನೆಯ ಅವಶ್ಯಕತೆ ಇದೆ. ಇದು ಕೂಡ ವಿಳಂಬಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದೆ. ಗ್ರಾಹಕರ ಬೆಲೆ ಏರಿಕೆ ಸೂಚ್ಯಂಕ. ನಾನು ಆವಾಗಲೇ ಹೇಳಿದ ಹಾಗೆ ತುಟ್ಟಿ ಭತ್ಯೆ ಲೆಕ್ಕಾಚಾರವನ್ನು ಕೈಗಾರಿಕಾ ಕಾರ್ಮಿಕರ ಗ್ರಾಹಕರ ಬೆಲೆ ಸೂಚ್ಯಂಕ CPI IW 12 ತಿಂಗಳ ಸರಾಸರಿ ಬೆಲೆ ಏರಿಕೆ ಅಂಶವನ್ನು ಅವಲಂಬಿಸಿದೆ. ನಿಖರವಾದ ಅಂಕಿಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಇಲಾಖೆಯಿಂದ ಮಾಹಿತಿ ಬಂದ ನಂತರ ಕರಾರುವಕ್ಕಾಗಿ ಅದನ್ನು ಫೈನಲೈಸ್ ಮಾಡಬೇಕಾಗತ್ತೆ. ಈ ಮೂಲಕ DA ಲೆಕ್ಕಾಚಾರದಲ್ಲಿ ಮತ್ತೆ ತಿದ್ದುಪಡಿ ಆಗುವುದನ್ನು ತಪ್ಪಿಸಲು ನಿಖರವಾಗಿ ಫೈನಲೈಸ್ ಮಾಡಬೇಕು. ವಿಳಂಬ ಆಗೋದಕ್ಕೆ ಇದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಮತ್ತು DA ಹೆಚ್ಚಳಕ್ಕೆ ಸಂಬಂಧಪಟ್ಟಾಗಿ ಆಡಳಿತಾತ್ಮಕವಾದ ರೀಸನ್ಗಳು ಕೂಡ ಇದೆ. DA ಹೈಕ್ಗೆ ಮಾತ್ರವಲ್ಲದೆ ಇತರೆ ಬಾಕಿ ಉಳಿದಿರುವಂಥ ಮೊತ್ತ ಸಂಬಂಧಿಸಿದಂತೆ ಪೆನ್ಷನ್ನು, ಸ್ಯಾಲರಿ, ಇತರೆ ಭತ್ಯೆಗಳು ಸಿಂಕ್ರೊನೈಸ್ ಮಾಡಬೇಕಾಗಿರೋದ್ರಿಂದ ಸಾಕಷ್ಟು ಕಾಲಾವಕಾಶ ಬೇಕಾಗತ್ತೆ. ಅದು ಕೂಡ DA ಘೋಷಣೆಗೆ ವಿಳಂಬಕ್ಕೆ ಕಾರಣ ಅಂತ ಹೇಳ್ಬೋದು. ಮತ್ತೊಂದು ಕಾರಣ ಏನು ಅಂತ ಹೇಳಿದ್ರೆ ತುಟ್ಟಿ ಭತ್ಯೆ ಹಾಗೂ ಮೊತ್ತದ ಹೆಚ್ಚಳ. ಬೇಸಿಕ್ಕಾಗಿ ತುಟ್ಟಿ ಭತ್ಯೆ DA ಮೊತ್ತ ಹೆಚ್ಚಳದ ನಂತರ DA ಏನಾದರೂ 50% ರೀಚ್ ಆದರೆ ಅದನ್ನು ಮೂಲ ವೇತನದಲ್ಲಿ ಮರ್ಜ್ ಮಾಡಬೇಕು ಅನ್ನೋದು ಒಂದು ರೂಲ್ ಇದೆ. ಇದಕ್ಕೆ ಸರಿಯಾದ ಸಮಯ ಅನುಮೋದನೆಗೆ ಬಾರದೇ ಇದ್ದಾಗ DA ಪರಿಷ್ಕರಣೆ ವಿಳಂಬ ಆಗತ್ತೆ. DA ಮೊತ್ತವನ್ನು ಪೂರ್ವಾನ್ವಯವಾಗುವಂತೆ ಪಾವತಿಸಬೇಕಾಗತ್ತೆ. ನೌಕರರು ಹಾಗೂ ಪಿಂಚಣಿದಾರರಿಗೆ ಯಾವುದೇ ಆರ್ಥಿಕ ನಷ್ಟಗಳು ಆಗೋದಿಲ್ಲ. DAಗೆ ಮರ್ಜ್ ಆದಾಗ ಆರ್ಥಿಕವಾಗಿ ನಷ್ಟ ಆಗಲ್ಲ, ಲಾಭವೇ ಆಗತ್ತೆ. ಈಗ DAಗೆ ಮರ್ಜ್ ಮಾಡೋಕ್ಕೆ 8th ಪೇ ಕಮಿಷನ್ ಈಗ ಹಾಲಿ ಚಾಲ್ತಿಯಲ್ಲಿದೆ. ಅದು ನೆಕ್ಸ್ಟು DA ಕೊಡೋ ಸಮಯದಲ್ಲಿ ಅದು ಮರ್ಜ್ ಆಗುವಂಥ ಸಾಧ್ಯತೆಗಳು ಇದೆ. ಹಾಗಾಗಿ ಇದೇ ತಿಂಗಳ ಅಂದರೆ ಇವತ್ತು ರಾತ್ರಿ 8 ಗಂಟೆ ಒಳಗಾಗಿ ಅಥವಾ ಸೋಮವಾರ ಅಥವಾ ಮಂಗಳವಾರ ಕೇಂದ್ರ ಸಚಿವ ಸಂಪುಟದ ಸಭೆ ಸೇರಿ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ DA ಹೆಚ್ಚಳದ ಘೋಷಣೆ ಮಾಡುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಕೇಂದ್ರ ಸರ್ಕಾರ ಜನವರಿ 1ರಿಂದ ಪೂರ್ವಾನ್ವಯವಾಗುವಂತೆ 3 ಅಥವಾ 4% DAಯನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆಗಳಿದೆ. ಉದಾಹರಣೆಗೆ ಒಂದು 30,000 ಬೇಸಿಕ್ ಇದ್ದರೆ ಹಿಂದಿನ DR ಪ್ರಕಾರ 58% ಇದೆ. ಅದು 17,400 ರೂಪಾಯಿ ಆಗುತ್ತೆ. ಅದಕ್ಕೆ 2% ಆದರೆ 18,000 ರೂಪಾಯಿಗೆ ರೀಚ್ ಆಗುತ್ತೆ. ಅಂದರೆ 1,200 ರೂಪಾಯಿ ಹೆಚ್ಚಳ ಆಗುತ್ತೆ. ಒಟ್ಟಾರೆ ಪಿಂಚಣಿ 48,000 ರೂಪಾಯಿಗಳಿಗೆ ಹೆಚ್ಚಳ ಆಗುತ್ತೆ. ಉದಾಹರಣೆಗೆ ಇಲ್ಲಿ ನೋಡ್ಬೋದು, ಮಾಸಿಕ ಹೆಚ್ಚಳ 400 ರೂಪಾಯಿ ಆದರೆ 2% ಕೊಟ್ಟರೆ
4,800 ರೂಪಾಯಿ ಹೆಚ್ಚಳ ಆಗುತ್ತೆ. 3% ಏನಾದರೂ ಕೊಟ್ಟರೆ 7,200 ರೂಪಾಯಿ ಹೆಚ್ಚಳ ಆಗುತ್ತೆ. ಅದೇ ರೀತಿ 5% ಏನಾದರೂ ಕೊಟ್ಟರೆ 12,000 ರೂಪಾಯಿ ವಾರ್ಷಿಕವಾಗಿ ಹೆಚ್ಚಳ ಆಗತ್ತೆ. ನಿಮ್ಮ ಬೇಸಿಕ್ ತಕ್ಕಂತೆಯೇ DA ಹೆಚ್ಚಳದ ಚಾರ್ಟ್ಗಳನ್ನು DA ಹೆಚ್ಚಳ ಆದ ನಂತರ ನಿಮ್ಮಲ್ಲಿ ಪ್ರಕಟ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇದೇ ತಿಂಗಳ ಅಂತ್ಯದ ಒಳಗಾಗಿ DA ಹೆಚ್ಚಳದ ಹಣ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಸಿಗುವಂಥ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದ ತಕ್ಷಣ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರಿಗೆ DA ಹೆಚ್ಚಳದ ಶುಭ ಸುದ್ದಿಯನ್ನು ಕೊಟ್ಟೇ ಕೊಡುತ್ತೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಪ್ರತಿಯೊಬ್ಬರಿಗೂ ಇದರಿಂದ ಉಪಯೋಗ ಆಗತ್ತೆ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಮಾಹಿತಿ ಇಷ್ಟ ಆಗಿದ್ರೆ